ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಟೆ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾದ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದ್ ಹೇಳಿದ್ರು, ತಿರ್ಗಾ ಅದಂತೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವು ಗಮನ ಇಟ್ಕೊಂಡಿರ್ಬೇಕು. ಇವತ್ತು ಏನೋ ಬಿಜೆಪಿ ಅವರಿಬ್ರು ಬಿಜೆಪಿಗೆ ಬ್ಯಾಕ್ ಸ್ಟಾಪ್ ಮಾಡಿದ್ ನಾವು ಮಾಡಿದ್ವಾ? ಯಡಿಯೂರಪ್ಪಂಗೆ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು? ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಯೂಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ ಎಂಪಿ ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಚಲರಾಯ ಸ್ವಾಮಿ ಇರ್ಬೋದು, ಬೇರೆ ನಾಯಕರು BL ಶಂಕರ್ ಇಲ್ಲೇ ಇದ್ದಾರೆ, ಜಾಲಪ್ಪ ಇದ್ದಾರೆ, ನಮ್ಮ ಇವರು ರಾಯರೆಡ್ಡಿ ಇದ್ದಾರೆ. 17 ಜನ ಗೆದ್ದಿದ್ರು, ಒಬ್ರು ಕೂಡ ಅವ್ರ ಜೊತೆಲಿಲ್ಲ. ಯಾಕಿಲ್ಲ? ಯಾರು ರಾಜಕಾರಣ ಮಾಡ್ತಾರೆ, ಯಾರು ಬೆಳಿತಾರೆ, ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವ್ರನ್ನ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಕೊನೆ ಕಾಲ ಬಂದಿದೆ. ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ. ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು. ಒಂದು ತಿಳ್ಕೊಳ್ಳಿ, 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ. ಇಡೀ ಭಾರತ ನೋಡ್ತಾ ಇದೆ. ಅವ್ರನ್ನ ತೆಗಿಬೇಕು, ಅವ್ರ ಸಂಚು ಮಾಡಬೇಕು, ಅಸೂಯೆಯಿಂದ ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ, ಸೋನಿಯಾ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ನಾಯಕತ್ವ, ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ಮುಖ್ಯಮಂತ್ರಿಗಳು ಪರಮೇಶ್ವರ್ ಇನ್ನ ಮಾತಾಡೋರಿದ್ದಾರೆ. ಒಂದು ಸಂದೇಶ ನಿಮಗೆ, ಇತಿಹಾಸ ಇದೆ. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಇನ್ನ ಮುಂದಕ್ಕೂ ಕೂಡ ನಿಮ್ಮ ಬದುಕಿನಲ್ಲಿ, ಭಾವನೆಗಲ್ಲ, ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ತಂದಿದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟಿತ್ತಲ್ಲ, ಉಳುನ್ಗೆ ಭೂಮಿ, ಸೈಟು, ಮನೆ, ಯಾವ್ದಾದ್ರು ಕಾರ್ಯಕ್ರಮ, ಓಲ್ಡ್ ಏಜ್ ಪೆನ್ಷನ್ ತೆಗೆದಾಕಾಯ್ತಾ? ಹಂಗೆ ನಮ್ಮ 5 ಗ್ಯಾರಂಟಿಗಳನ್ನ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅವ್ರ ಕೈಲೂ ಆಗುದಿಲ್ಲ, ನಾವು ತೆಗೆದಾಕೋದಿಲ್ಲ. ಈ ಮಾತನ್ನ ಹೇಳಿ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಆ ತಾಯಿ ಏನು ಚಾಮುಂಡೇಶ್ವರಿ ಇದ್ದಾಳೆ, ಆ ಪಾರ್ವತಿ ದೇವಿ ಅನ್ಯಾಯ ಮಾಡ್ತಾ ಇದ್ದೀರಿ. ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವತ್ತಾರು ಮನೆಯಿಂದ ಈಚೆ ಬಂದಿದ್ದೇನ್ರಿ? ದೇವಸ್ಥಾನಕ್ಕೆ ಹೋದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಆ ಹೆಣ್ಮಗಳು ದರ್ಶನವನ್ನ ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು. ನಮ್ಮನೆ ಹೆಣ್ಮಕ್ಳಾದ್ರೂ ಕೂಡ ಇವತ್ತು ಬಂದು ನಮ್ಮ ಜೊತೆ ಪ್ರವಾಸ ಮಾಡ್ತಾರೆ. ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರಲಿಲ್ಲ. ಅಂತ ಹೆಣ್ಣುಮಗಳ ಬಗ್ಗೆ ತಾವು ಈ ರೀತಿ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳಿ ಏನು ಕಳಂಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಸಾಧ್ಯ ಇಲ್ಲ. ಆ ತಾಯಿ ಚಾಮುಂಡಿ ಕ್ಷಮಿಸುವುದಿಲ್ಲ. ಮುಖ್ಯಮಂತ್ರಿಗಳಿಗೆ ಕ್ಷಮಿಸಬಹುದು, ಧರ್ಮಪತ್ನಿಗೆ ಕ್ಷಮಿಸಬಹುದು, ಆ ತಾಯಿ ಚಾಮುಂಡಿ ನಿಮ್ಮನ್ನ ಯಾರು ಕೂಡ ಕ್ಷಮಿಸುವುದಿಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.